ಕಾಂಗ್ರೆಸ್ನವರು ಕಪೋಲ ಕಲ್ಪಿತ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಭ್ರಷ್ಟ ಕಾಂಗ್ರೆಸ್ ನಾಯಕರಿಗೆ ಮೋದಿಯವರ ಹೆಸರು ಕೇಳಿದರೆ ಭವಿಷ್ಯ ರಾತ್ರಿ ನಿದ್ದೆ ಬರಲ್ಲ ಅಂತ ಕಾಣುತ್ತೆ ನನಗೆ. ಮೊನ್ನೆ ಸಂತೋಷ್ ಲಾಡ್ ಅವರು ನನಗೊಂದು ವಿಷಯ ಜ್ಞಾಪಕ ಬರ್ತದೆ. ನಮ್ಮ ಹಳ್ಳಿಗೆ ಒಂದು ಸಾರಿ ಆನೆ ತಂದುಬಿಟ್ಟಿದ್ರು. ಆನೆ ಬಂದ ತಕ್ಷಣವೇ ಊರಲ್ಲಿದ್ದ ಎಲ್ಲ ಸಣ್ಣ ಪುಟ್ಟ ನಾಯಿಗಳು ಕೂಡ ಬೊಗಳೋದು ಶುರು ಮಾಡಿಬಿಟ್ರು. ಬಟ್ ಆನೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ, ತನ್ನ ಪಾಡಿಗೆ ತಾನು ಹೋಯ್ತು. ಆದರೆ ನಾಯಿಗಳು ಬೊಗಳೋದು ನಿಲ್ಲಿಸಲೇ ಇಲ್ಲ. ಈ ಕಾಂಗ್ರೆಸ್ನವ್ರ ಕತೆ ಆಗಿದೆ. ಮೋದಿಯವರು ಅವರನ್ನು ಕಂಡ ತಕ್ಷಣ ಎಲ್ಲವೂ ಕೂಡ ಇವತ್ತು ಆ ಬೊಗಳೋ ರೀತಿಯಲ್ಲಿ ಕಾಣ್ತಾ ಇವೆ ನಮಗೆ. ಭ್ರಷ್ಟರೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಮೋದಿಯವರ ವಿರುದ್ಧ. ಆದರೆ ಒಂದೇ ಒಂದು ಭ್ರಷ್ಟಾಚಾರವನ್ನು ಮೋದಿಯವರ ಮೇಲೆ ಹೇಳಲಿಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ. ಅದೇನೇ ಇರಲಿ, ಈ ದೇಶದ ಜನರ ಮೇಲೆ ಭಯೋತ್ಪಾದಕರ ದಾಳಿಯಾಗಿದೆ. ಅದೇ 28 ಜನರು ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಕರ್ನಾಟಕದವರು ಕೂಡ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ, ಧರ್ಮ ಕೇಳಿ, ಐಡೆಂಟಿಟಿ ಕೇಳಿ ನಮ್ಮ ಮೇಲೆ ಗುಂಡು ಹಾರಿಸಲಾಯಿತು ಅಂತೇಳಿ ಹೇಳಿದರೂ ಕೂಡ ಕಾಂಗ್ರೆಸ್ನವರು ನಂಬೋದಿಲ್ಲ. ಆದರೆ ನಿನ್ನೆ ವರದಿಗಳು ತಾವು ನೋಡಿದಿರಿ. ಮರಣೋತ್ತರ ಪರೀಕ್ಷೆಯಲ್ಲಿ 20ಕ್ಕೂ ಹೆಚ್ಚು ಜನರನ್ನ ಲಿಂಗ ಪರೀಕ್ಷೆ ಮಾಡಿ ಗುಂಡು ಹಾರಿಸಲಾಗಿದೆ ಅಂತ ಹೇಳಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಈ ಕಾಂಗ್ರೆಸ್ನವರಿಗೆ ಮೆದುಳಿಗೂ ಅವರ ಬಾಯಿಗೆ ಏನಾದರೂ ಕನೆಕ್ಷನ್ ಹೋಗ್ಬಿಟ್ಟಿದೆಯಾ? ಯಾರ ಓಲೈಕೆಗೆ ನಿಂತಿದ್ದೀರಿ ನೀವು? ಪ್ರತ್ಯಕ್ಷದರ್ಶಿಗಳು ಯಾರು ಪ್ರಾಣ ಕಳ್ಕೊಂಡ್ರೋ ಅವರ ಪತ್ನಿಯರೇ ಹೇಳಿದ ಮಾತುಗಳನ್ನು ಈ ಕಾಂಗ್ರೆಸ್ ನಂಬಲ್ಲ. ಒಬ್ಬ ಸಣ್ಣ ಪ್ರಾಯದ ಹುಡುಗ ವಿಡಿಯೋ ಇವತ್ತು ಕೂಡ ಹರಿದಾಡ್ತಿದೆ. ಹಿಂದೂ ಮುಸ್ಲಿಂ ಅಲಗ್ ಹೋ ಜಾವ್ ಅಂತ ಹೇಳಿದ್ರು. ನಾನು ನಮ್ಮ ತಂದೆ ಔತ್ಕೊಂಡಿದ್ವಿ, ಆದರೂ ಕಂಡಿಡಿದು ಹಿಂದೂ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರಿಗೆ ಗುಂಡು ಹಾಕಿದ್ರು, ನನ್ನನ್ನು ಬಿಟ್ಬಿಟ್ರು. ವಿವರವಾಗಿ ಹೇಳಿದ ಆ ಹುಡುಗನ ಮಾತು ನಂಬಿಕೆ ಇಲ್ವಾ ನಿಮಗೆ? ಅಂದರೆ ಭಾರತೀಯರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಮತ್ತೆ ನೀವು ನಂಬೋದು ಯಾರು? ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಒಂದು ನಾನು ಮನವಿ ಇಡ್ತೇನೆ. ನೀವು ರಾಜ್ಯದ ಜನರನ್ನು ಕನ್ಫ್ಯೂಷನ್ನಲ್ಲಿ ಇಡಬೇಡಿ. ನೀವೊಂದು ತೀರ್ಮಾನಕ್ಕೆ ಬನ್ನಿ. ಕೊನೆಯ ಪಕ್ಷ ನಾವು ಪಾಕಿಸ್ತಾನದ ಪರ ಅಂತ ಹೇಳ್ಬಿಡಿ. ನಿಮ್ಮನ್ನು ತಡೆದವ್ರು ಯಾರು? ಅಲ್ಲಿಗೆ ನಮಗೆ ಒಂದು ತೀರ್ಮಾನ, ನಿಮ್ಮ ತೀರ್ಮಾನ ಏನು ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ದ್ವಂದ್ವದ ಹೇಳಿಕೆ ಕೊಡಬೇಡಿ. ಆ ಸಂತೋಷ್ ಲಾಡು ಹರಿಶ್ಚಂದ್ರರ ಆಡ್ದಂಗೆ ಆಡ್ತಾರೆ. ಇಲ್ಲಿಂದ ಹೋಗಿ ಯುದ್ಧ ನಡೆಯೋ ಜಾಗದಿಂದ ಕನ್ನಡಿಗರನ್ನು ರಕ್ಷಣೆ ಮಾಡಿಕೊಂಡು ಬಂದ ರೀತಿ ಹೇಳಿಕೆ ಕೊಡ್ತಾರೆ. ಇಲ್ಲೆಲ್ಲೋ ಕ್ರಿಕೆಟ್ ಆಡೋರ ರೀತಿ ಒಂದು ಟೊಪ್ಪಿಯನ್ನು ಹಿಂದಕ್ಕೆ ತಿರುಗಿಸಿ ಹಾಚ್ಕೊಂಡು ಸ್ಟೈಲಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡು ಎಲ್ಲ ಸಣ್ಣ ಹುಡುಗರು ಬರ್ತಾರಲ್ಲ, ಮಂತ್ರಿ ಆಗ್ಲಿಕ್ಕೆ ಇವರೆಲ್ಲ ಯೋಗ್ಯರಿದ್ದಾರ? ದೊಡ್ಡ ಭಾಷಣ ಮಾಡ್ತಾರೆ. ಆ ತಿಮ್ಮಾಪುರ್ ನೋಡಿ, ತಿಮ್ಮಾಪುರ್ ಅವರು ಬೇಕಿತ್ತ ಅವ್ರಿಗಿದು? ಯಾಕೆ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ? ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷ ಈ ದೇಶದ ಜನರ ಮುಂದೆ
ಸಂಪೂರ್ಣ ಬೆತ್ತಲಾಗಿದೆ. ಅವರನ್ನು ನಂಬುವಂಥ ಜನ ಇವತ್ತು ಉಳಿದಿಲ್ಲ. ಅದಕ್ಕೆ ಬಹುಶಃ ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಇನ್ನು ಈ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಅಂಥೇಳಿ ಬಹುಶಃ ಅವರು ಹೇಳಿಕೆ ಕೊಟ್ಟಿರಬೇಕು. ನಾವು ಯುದ್ಧದ ಪರ ಇಲ್ಲ, ಯುದ್ಧ ಬೇಕಾಗಿಲ್ಲ. ಅರೆ, ನಿಮಗೆ ಯುದ್ಧ ಮಾಡ್ತೀವಿ ಅಂತ ನಿಮಗೆ ಯಾರು ಹೇಳಿದ್ದು? ಮೋದಿಯವರು ಹೇಳಿದ್ರ? ಸರ್ಕಾರ ತೀರ್ಮಾನ ಮಾಡ್ತಾ? ಅಂದರೆ ನಿಮ್ಮ ಮಾನಸಿಕತೆ ಹೇಗಿದೆ ಅನ್ನೋದನ್ನು ಗೊತ್ತಾಗತ್ತೆ. ನಿಮ್ಮ ಹೇಳಿಕೆಯನ್ನು ತೆಗೆದುಕೊಂಡು ಏನು ಪಾಕಿಸ್ತಾನದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಜನ. ಅಲ್ಲಿನ ಮೀಡಿಯಾಗಳಲ್ಲಿ ಹೀರೋ ಯಾರೋ ಈಗ ಅಂದರೆ ಸಿದ್ದರಾಮಯ್ಯನವರು. ಬಹುಶಃ ಅಲ್ಲಿ ನೀವು ಪಾಕಿಸ್ತಾನಕ್ಕೆ ಹೋಗೋದೇ ಯೋಗ್ಯರು ಅಂತ ಕಾಣುತ್ತೆ. ಅಲ್ಲೂ ಕೂಡ ನಿಮ್ಮಷ್ಟು ಬುದ್ಧಿವಂತರು ಯಾರೂ ಇದ್ದಂಗಿಲ್ಲ, ಜನರನ್ನು ಒಡೆಯುವಂಥವ್ರು. ದಯವಿಟ್ಟು ಬಿಟ್ಟುಬಿಡಿ ಕರ್ನಾಟಕನ. ಅಲ್ಲೂ ಚುನಾವಣೆ ಹತ್ರ ಬಂದಿರಬೇಕು. ನೀವೀಗ ಪಾಪ್ಯುಲರ್ ಇದ್ದೀರಿ, ನೀವು ಅದೇ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ. ಯಾಕಂದ್ರೆ ಇಲ್ಲಂತೂ ಏನು ಆಗೋಕ್ಕಾಗಲ್ಲ. ನೀವು ಪಾಕಿಸ್ತಾನಕ್ಕೆ ಹೋದರೆ ಭಾಳ ಸುಲಭ ಅಂತೇಳಿ ಅದಕ್ಕೆ ಬಹುಶಃ ಅವರನ್ನು ಓಲೈಕೆ ಮಾಡಲಿಕ್ಕೆ ಶುರುವಾಗಿದೆ. ನೋಡಿ, ಇನ್ನೂ ಒಂದು ಕೆಲವರೆಲ್ಲ ಇಲ್ಲಿದ್ದಾರೆ. ದಯವಿಟ್ಟು ಅವ್ರನ್ನೂ ಕರ್ಕೊಂಡು ಅಲ್ಲೇ ಹೋಗಿದ್ದು ಬಿಡಿ. ಬಹುಶಃ ಅಲ್ಲಿ ಹೋಗಿ ಜಾತಿ ಹೊಡಿಬೇಡಿ. ನೀವು ಜಾತಿಗಳನ್ನು ಇಲ್ಲಿ ಹೊಡೆದಿದ್ದು ಸಾಕು, ಅಲ್ಲಿ ಹೋಗಿ ಹೊಡಿಬೇಡಿ. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ನೀವು ಯಾವ ದೇಶದಲ್ಲಿದ್ದೀರೋ ಆ ದೇಶವನ್ನು ಪ್ರೀತಿಸಿ. ಒಂದು ಸಮಯ ನಿಮ್ಮ ಪ್ರೀತಿ ನಮ್ಮ ದೇಶದ ಮೇಲೆ ಇಲ್ಲದೆ ಬೇರೆ ದೇಶದ ಮೇಲೆ ಇದ್ದರೆ ದಯವಿಟ್ಟು ನೀವು ಅಲ್ಲೇ ಹೋಗಿ. ನೀವು ಯಾವ ದೇಶವನ್ನು ಪ್ರೀತಿಸ್ತೀರೋ ನೀವು ಆ ದೇಶಕ್ಕೆ ಹೋಗಿ. ಆದರೆ ಪ್ರೀತಿಸೋದು ಪಾಕಿಸ್ತಾನನ, ವಾಸಿಸೋದು ಕರ್ನಾಟಕದಲ್ಲಿ, ಇದು ಸರಿಯಾದ ಕ್ರಮ ಅಲ್ಲ. ಭಾರತ ಇದನ್ನು ಒಪ್ಪೋದಿಲ್ಲ. ಏನೇನು ಕ್ರಮಗಳನ್ನು ಜರುಗಿಸಬೇಕು, ನಮ್ಮ ದೇಶವನ್ನು ನಮ್ಮ ಜನರನ್ನು ಭದ್ರವಾಗಿ ಇಟ್ಕೊಳ್ಳಿಕ್ಕೆ ಆ ಕೆಲಸವನ್ನು ಮೋದಿಜಿಯವರ ಸರ್ಕಾರ ಮಾಡುತ್ತೆ. ಯುದ್ಧ ಬೇಕಾ ಬೇಡವಾ ತೀರ್ಮಾನ ಮಾಡೋದು ಅವರೇ ಹೊರತು ನೀವಲ್ಲ. ನೀವು ಕೋಳಿನೂ ಅಲ್ಲ, ಏನೂ ಅಲ್ಲ. ಕೋಳಿನ ಕೇಳಿ ಮೆಣಸರಿಯೋದಿಲ್ಲ ಯಾರೂ. ಕೋಳಿ ತಿನ್ನಬೇಕಂದ್ರೆ ಮೆಣಸು ಅರಿತೀವಿ, ಕೋಳಿ ಕಡಿತೀವಿ, ತಿಂತೀವಪ್ಪ. ಆದರೆ ನೀವ್ಯಾರು ಅದನ್ನು ಕೇಳೋಕ್ಕೆ? ನಿಮ್ಮ ಮಾತುಗಳನ್ನು ಯಾರೂ ನಂಬೋದಿಲ್ಲ. ಇವತ್ತು ನಿಮ್ಮ ನಡೆಯನ್ನು ಇಡೀ ದೇಶ ವಿರೋಧಿಸಿದೆ. ಸಂಪೂರ್ಣ ತಲೆ ಮೇಲೆ ಬೈರಿಗೆ ಹಿಡಿದಾಯ್ತು 3 ದಿನ. ನಿನ್ನೆ ಉಲ್ಟಾ ಬಡಿದ್ಬಿಟ್ರು. ಉಲ್ಟಾ ಯೂಟರ್ನ್. ನಾನು ಹಂಗೆ ಹೇಳೇ ಇಲ್ಲ, ಎಲ್ಲ ಈ ಪತ್ರಿಕೆಯವರೇ ಮಾಡಿರೋದು, ತಿರುಗಿಸ್ಬಿಟ್ಟಿದ್ದಾರೆ ಅಂತ. ಅಂದರೆ ಪ್ರತಿಯೊಬ್ಬರು ಮಾಡೋ ತಪ್ಪಿಗೆ ಕೊನೆಯಲ್ಲಿ ಯಾರನ್ನು ನೀವು ತಿರುಗಿಸ್ಬಿಟ್ರು? ಪತ್ರಿಕೆಯವರ ಮೇಲೆ ಹೇಳ್ತೀರಿ. ಅಂದರೆ ನೀವು ಮಾಡೋ ತಪ್ಪುಗಳಿಗೆಲ್ಲ ಪತ್ರಿಕೆಯವರ ಕಾರಣನಾ? ನೋಡಿ, ನಾನು ಕೂಡ ಹೋಗಿ ಕಾಶ್ಮೀರದಲ್ಲಿ ಏನಾಯಿತು ಅಂತ ನಾನು ನೋಡಿಲ್ಲ, ಸಿದ್ದರಾಮಯ್ಯವರು ನೋಡಿಲ್ಲ, ಯಾರೂ ನೋಡಿಲ್ಲ. ಆದರೆ ಸತ್ಯ ಯಾರು ಹೇಳ್ತಾರೋ ಪ್ರತ್ಯಕ್ಷದರ್ಶಿಗಳು ಅದನ್ನು ಪ್ರಸ್ತಾಪ ಮಾಡಿದಾಗ ನಾವು ಅದನ್ನು ಹೇಳ್ತೇವೆ. ಅಂದರೆ ನಿಮಗೆ ಪ್ರತ್ಯಕ್ಷದರ್ಶಿಗಳ ಬಗ್ಗೆನೂ ನಂಬಿಕೆ ಇಲ್ಲ. ಇಂಥ ಕನಿಷ್ಠ ಜನರು ನೀವು. ನನಗನ್ನಿಸ್ತದೆ ನಿಮಗೆ ಅಪ್ಪರ್ ಚೇಂಬರ್ ಟೋಟಲಿ ಖಾಲಿ ಇದೆ. ನೀವು ಅವಿವೇಕಿಗಳು ಅನ್ನೋದನ್ನು ನೀವೇ ಜನರ ಮುಂದೆ ಪ್ರದರ್ಶನ ಮಾಡ್ತಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.